ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಹಬ್ಬಗಳ ಹಿನ್ನೆಲೆ, ಆಚರಣೆ, ವೈವಿಧ್ಯತೆ, ತಾತ್ವಿಕತೆಯನ್ನ ಅರಿಯಲು ಈ ವರ್ಷ ನಮ್ಮ ಕಾಲೇಜಿನ ಅಂದ್ರೆ SSMRV ಕಾಲೇಜಿನಲ್ಲಿ ಸಿರಿ ಸಂಭ್ರಮ ಕಾರ್ಯಕ್ರಮಕ್ಕೆ ನಾವು ವಿದ್ಯಾರ್ಥಿಗಳಿಗೆ ನೀಡಿರುವ ವಿಷಯವೇ ಹಬ್ಬ ಹರಿದಿನಗಳು. गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಗಣೇಶನ ಹಬ್ಬ ಏನಕ್ಕೆ ಮಾಡ್ತಾರೆ ಅಂದ್ರೆ ಅದು ಯಾವುದೇ ನೀವೊಂದು ಶುಭ ಕಾರ್ಯ ಮಾಡ್ಬೇಕಾದ್ರೂ ಮುಂಚೆ ನೀವು ಆಗ ಗಣಪತಿನ ಪೂಜೆ ಮಾಡ್ಬೇಕು ಅಂತ ಒಂದು ಇದಿದೆ. ಆ ಒಂದು ಶುಭ ಕಾರ್ಯಕ್ಕೆ ನಡಿಬೇಕಾದ್ರೆ ಏನಾದ್ರು ಒಂದು ವಿಘ್ನ ಏನಾದ್ರು ಆದ್ರೆ ಅದನ್ನ ಇವನು ಎಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಅಂತ ಒಂದು ಇದಿದೆ. ಇತ್ತೀಚೆಗೆ ಮಕ್ಕಳು ಯಾರು ಹಬ್ಬಗಳನ್ನ ಜಾಸ್ತಿ ಮಾಡಲ್ಲ.
ಬರೀ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಬ್ಬ ಹೆಂಗ್ ಮಾಡೋದಂತ ಬರೀ ಪೇರೆಂಟ್ಸ್ ಮಾತ್ರ ಗೊತ್ತಿರುತ್ತೆ, ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷನೂ ಡಿಫ್ರೆಂಟ್ ಟಾಪಿಕ್ಸ್ ಅಲ್ಲಿ ನಾವು ಸಿರಿ ಸಂಭ್ರಮ ಮಾಡ್ತೀವಿ. ಈ ವರ್ಷ ನಮಗೆ ಫೆಸ್ಟಿವಲ್ ಥೀಮ್ಸ್. ಸೊ ಫೆಸ್ಟಿವಲ್ಸ್ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಲೈಕ್ ಇದೊಂದು ಟ್ರೆಡಿಷನಲ್. ಸೊ ನಾವಿಲ್ಲಿ ಫೆಸ್ಟಿವಲ್ಸ್ ಯಾಕೆ ಮಾಡ್ತೀವಿ ಅಂದ್ರೆ ಇಲ್ಲೆಲ್ಲ ಯುನೀಕ್ ಆಗಿರ್ಬೋದು. ಆ್ಯಂಡ್ ನಮ್ಮ ಕ್ಲಾಸು ಅಷ್ಟೇ, ನಮಗೆ ಸಿಕ್ಕಿರೋದು ಗಣೇಶ ಫೆಸ್ಟಿವಲ್. ನಾವೆಲ್ಲ ಯುನೀಕ್ ಆಗಿ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರಿಂದ ಈ ಫೆಸ್ಟಿವಲ್ ಇಂದ ಲೈಕ್ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಬಾಂಡೇಜ್ ಕೂಡ ಯುನಿಟಿ ಎಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಟ್ಯಾಲೆಂಟು ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಹೇಗಿದೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಓದ್ತಾ ಇರ್ತೀವಿ, ಹೇಗಿದೆಲ್ಲ ಮಾಡ್ಬೋದು, ಇದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಗೆ ಈ ಥರ ಮಾಡೋದ್ರಿಂದ ನಮ್ಗೆ ಸ್ಟಡೀಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದು ಇವೆಂಟ್ ಹೇಗೆ ಮಾಡ್ತೀವಿ, ಹೆಂಗ್ ಆರ್ಗನೈಸ್ ಮಾಡ್ತೀವಿ. ಸೊ ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಈ ತರ ಸ್ಟಡೀಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನಮಗೆ ಫನ್ ಕೂಡ ಸಿಗುತ್ತೆ. ನಮ್ ಸಂಸ್ಕೃತಿ ಅದನ್ನೆಲ್ಲ ನಾವು ಇನ್ನೊಬ್ರಿಗೆ ಕಾಪಾಡ್ದಾಗೂ ಆಗುತ್ತೆ. ಸೊ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ. ಒಂದು ದೇಶವನ್ನ ನಾಶ ಮಾಡಬೇಕಾದ್ರೆ ಯುದ್ಧವನ್ನು ಮಾಡುವಂತ ನೆಸೆಸಿಟಿ ಇಲ್ಲ. ಆ ದೇಶದ ಮೂಲ ಧರ್ಮ ಮತ್ತು ಸಂಸ್ಕೃತಿಯನ್ನ ನಾಶ ಮಾಡಿದ್ರೆ ಆ ದೇಶ ತನ್ನಷ್ಟಕ್ಕೆ ತಾನೇ ನಾಶವಾಗತ್ತೆ ಅಂತ ಪ್ರಖ್ಯಾತ ಲೇಖಕನಾದಂತಹ ಬರ್ನಾರ್ಡ್ ಶಾ ಹೇಳಿದ್ದಾನೆ. ಸಂಸ್ಕೃತಿ ಅನ್ನೋದು ಹೋಮೋಸೇಪಿಯನ್ಸ್ ಆದ ನಮ್ಮನ್ನು ಹ್ಯೂಮನ್ ಬೀಯಿಂಗ್ಸ್ ಮಾಡ್ಲಿಕ್ಕೆ ಬೇಕಾದಂತ ಅತ್ಯವಶ್ಯಕವಾದಂತಹ ವಸ್ತು. ಮಾನವನನ್ನ ಮಾಧವನನ್ನಾಗಿ ಮಾಡಲಿಕ್ಕೆ ಈ ಸಂಸ್ಕೃತಿ ಅನ್ನೋದು, ಹಬ್ಬ ಹರಿದಿನಗಳನ್ನೋದು ಅವಶ್ಯಕವಾದಂತಹ ವಸ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತರಗತಿಯಲ್ಲಿ ಜಾತ್ರೆ ಮಹೋತ್ಸವವನ್ನು ಆಚರಣೆ ಮಾಡ್ತಿದೀವಿ. ಈಗಿನ ಫೇಸ್ಬುಕ್ ವಾಟ್ಸ್ಆಪ್ ಯುಗದಲ್ಲಿ ಯಾರೇ ಆಗ್ಲಿ ಯಾವುದೇ ಹಬ್ಬಕ್ಕೆ ಆಗ್ಲಿ ಯಾವುದೇ ರೀತಿಯ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿಲ್ಲ. ಅದರಿಂದ ನಾವು ನಮ್ಮ ಗ್ರಾಮೀಣ ಸೊಗಡನ್ನ ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀವಿ. ಒಂದೊಂದು ಕ್ಲಾಸ್ನವರಿಗೆ ಒಂದೊಂದು ಹಬ್ಬವನ್ನು ಕೊಟ್ಟು ಒಂದೊಂದು ರಾಜ್ಯವನ್ನು ಪ್ರತಿನಿಧಿಸುವ ಹಾಗೆ ಎಲ್ಲವನ್ನು ಅರೇಂಜ್ ಮಾಡ್ಲಿಕ್ಕೆ ಮಕ್ಕಳಿಗೆ ಹೇಳಿದೀವಿ. ಬರೀ ಕಾಲೇಜು ಕ್ಲಾಸ್ ಅಟೆಂಡೆನ್ಸ್ ಅಂತ ಇರೋ ಮಕ್ಕಳಲ್ಲಿನ ಉತ್ಸಾಹವನ್ನು ಹೆಚ್ಚು ಮಾಡೋದಕ್ಕೆ ಈ ಕಾರ್ಯಕ್ರಮ ಬಹಳ ಸ್ಫೂರ್ತಿ ನೀಡಿದೆ. ಎಲ್ಲಾ ಮಕ್ಕಳು ತಮ್ಮ ಮನೆ ಹಬ್ಬ ಅನ್ನೋ ಹಂಗೆ ಎಲ್ಲವನ್ನು ತೊಡಗಿಸ್ಕೊಂಡು 3-4 ದಿನದಿಂದ ತಯಾರಿ ನಡೆಸಿದ್ದಾರೆ. ಈ ಕ್ಲಾಸ್ನವರು ಊರ್ ಹಬ್ಬ ತಗೊಂಡಿದ್ದಾರೆ. ಊರ್ ಹಬ್ಬ ಒಟ್ಟು ಹಬ್ಬದ ಪರಿಕಲ್ಪನೆ ಏನು ಅಂದ್ರೆ ಎಲ್ಲರೂ ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿರ್ಬೇಕು, ಒಬ್ಬರೊಬ್ಬರ ಸಹಕಾರದೊಂದಿಗೆ ಜೀವನ ನಡಿಬೇಕು, ಸುಖಮಯವಾಗಿರ್ಬೇಕು, ಸಿಹಿಯಾಗಿರ್ಬೇಕು ಬದುಕು ಅನ್ನೋದಕ್ಕೆ ಹಬ್ಬಗಳ ಮಹತ್ವ ಇದೆ. ಹಬ್ಬಕ್ಕೆ ಇರುವ ಸಿಹಿ ತಿಂಡಿ ಇರ್ಬೋದು, ವೇಷಭೂಷಣಗಳಿರ್ಬೋದು, ಜರಿ ಸೀರೆ, ಬಟ್ಟೆ, ರೇಷ್ಮೆ ವಸ್ತ್ರ, ಕೊನೆಗೆ ಹೂವು ಹಣ್ಣು ಎಲ್ಲವೂ ಒಂದು ಪಾಸಿಟಿವ್ ಇಫೆಕ್ಟ್ ಕೊಡುವಂತಹ ವಾತಾವರಣವನ್ನು ಇಲ್ಲಿ ಅರೇಂಜ್ ಮಾಡಿದ್ದೀರಿ. ಎಲ್ಲರೂ ಆನಂದ ತುಂದಿಲರಾಗಿದ್ದಾರೆ. ಒಂದೊಂದು ವಿದ್ಯಾರ್ಥಿಯನ್ನು ನೋಡೋದು ಕಣ್ಣಿಗೆ ಹಬ್ಬದಂತೆ ಕಾಣ್ತಾ ಇದೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಚಂದವ್ವ ನಿನ ಗುಡಿಯ ಛಾಯವ್ವ ನಿನ ಗುಡಿಯ ಯಾರ ಕಟಿಸ್ಯಾರ ಹೊಸ ಗುಡಿಯ ಯಾರ ಕಟಿಸ್ಯಾರ ಹೊಸ ಗುಡಿಯ ಯಾರನ್ನು ಕಟಿಸ್ಯಾರ ಹೊಸ ಗುಡಿ ಪೂಜಾರಣ್ಣ ಮಾನೆ ಉಣ್ಣಂತ ರೈತರ ಮಾನೆ ಉಣ್ಣಂತ ರೈತರ ದುರ್ಗವ್ವನ ಗುಡಿ ಮುಂದ ಯೋಳ ಆಲದ ಮರವ
ಎತ್ತಾರಿಸಿ ಬಡಿರೆ ಕಿರಿಡೊಳ್ಳ ಎತ್ತಾರಿಸಿ ಬಡಿರೆ ಕಿರಿಡೊಳ್ಳ ಎತ್ತು ಆರಿಸಿ ಬಡಿರೆ ಕಿರಿಡೊಳ್ಳಿ ನಮಸರಕ ತಾಯಿ ದ್ಯಾಮವ್ವ ಬೆವತಾಳ ತಾಯಿ ದ್ಯಾಮವ್ವ ಬೆವತಾಳ ದ್ಯಾಮವ್ವನ ಗುಡಿ ಮುಂದ ಯೋಳ ಬೇವಿನ ಮರವ ಎತ್ತಾರಿಸಿ ಬಡಿರೆ ಕಿರಿಡೊಳ್ಳ ಎತ್ತಾರಿಸಿ ಬಡಿರೆ ಕಿರಿಡೊಳ್ಳ ಎತ್ತು ಆರಿಸಿ ಬಡಿರೆ ಕಿರಿಡೊಳ್ಳಿ ನವಸರಕ ತಾಯಿ ದುರ್ಗವ್ವ ಬೆವತಾಳ ತಾಯಿ ದುರ್ಗವ್ವ ಬೆವತಾಳ Today for the theme we got is here is Pongal. So talking about Pongal, I would like to tell the history about that, how it is formed. So Pongal is something which is said to be formed before 2000 years before Christ. It was something that the Dravidians have started that. The ladies during those regions, they have started to cultivate the crops and there was no proper rainfall. For getting the proper rainfall, they started to pray for the goddess called Katyayani. So they had started that during the December. So that theme that they ended in the month called Thai Masam, which comes under the Tamil calendar. So that is how they started thanking that, and they celebrated the Thai Masam of that first year, so that the Pongal came into existence. So scientifically speaking, on the other hand, we have the sun, which enters into the Makara Rashi, which we call it as Punyakalam, Uttarayana Punyakalam, where we said that the sun comes in the northern hemisphere, where our India is situated, which will be very good for us to cultivate the crops. So on that season, which is called Thai Masam, again in the Tamil calendar, the first day of the Tamil calendar is this Pongal day, which is celebrated on the second day before the Bhogi festival. So this festival is all about thanking the goddess and the god sun and the Indra Deva for getting the rainfall. So this is how this has come into existence, and they keep the tools, they thank the cow for being so kindful for them, and this is how they celebrate the Pongal. Thank you. You can see there are many cultures, there are many students who don't know about the different cultures in our country. So when you do everything, all the festival in same college, it is helpful for us to know, we can participate, we'll come to know the culture of different festivals that we are celebrating in our own India. And we enjoy also. We can gain knowledge from that.
ಇವತ್ತು ನಮ್ಮ ಕಾಲೇಜಿನಲ್ಲಿ ಸಿರಿ ಸಂಭ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ತರಗತಿಗಳಿಗೂ ಕೂಡ ಒಂದೊಂದು ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಕ್ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ವಿಶೇಷವಾಗಿ ಸಿಕ್ಕಿರೋದು ಹೋಳಿ ಹಬ್ಬ. ಎಲ್ಲ ಹಬ್ಬಗಳಿಗಿಂತ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬಹುದು ಹಾಗೂ ಎಲ್ಲರೂ ಎಂಜಾಯ್ ಮಾಡುವಂತ ಒಂದು ಹಬ್ಬ ಅಂದ್ರೆ ಹೋಳಿ ಹಬ್ಬ. ಯಾಕಂದ್ರೆ ಎಲ್ಲರ ಮನಸ್ಸುಗಳು ಕೂಡ ಕಲರ್ಫುಲ್ ಆಗಿರುತ್ತೆ. ಒಂದು ಅಂದಿನ ಕಾಲದಿಂದನೂ ಕೂಡ ಹೋಳಿ ಹಬ್ಬ ಯಾವ ತರ ವಿಶೇಷವಾಗಿ ಆಚರಿಸ್ಕೊಂಡು ಬಂದಿದ್ದಾರೆ, ಅದೇ ರೀತಿ ನಾವು ಕೂಡ ಇವತ್ತು ಹಮ್ಮಿಕೊಂಡು ಒಂದು ನೃತ್ಯದ ಮುಖಾಂತರನು ಕೂಡ ನಮ್ಮ ಹೋಳಿ ಹಬ್ಬನ ರೆಪ್ರೆಸೆಂಟ್ ಮಾಡಿದೀವಿ. ತುಂಬಾನೇ ಖುಷಿ ಪಡ್ತಾ ಇದೀವಿ. ಹಾಗೆ ಹೋಲಿ ಹಬ್ಬನ 2 ದಿನ ಸೆಲೆಬ್ರೇಟ್ ಮಾಡ್ತಾರೆ. ಒಂದಿನ ಫೆಸ್ಟಿವಲ್ ಆಫ್ ಕಲರ್ ಅಂತ ಮಾಡ್ತಾರೆ. ಅದು ಏನಪ್ಪಾ ಅಂದ್ರೆ ಭಾವನೆಗಳನ್ನ, ಕೆಟ್ಟ ಭಾವನೆಗಳನ್ನ ಒಳ್ಳೆ ಭಾವನೆಗಳು ಕೊಲೆ ಮಾಡುವಂತ ದಿನ. ಅಂದ್ರೆ ದೇವ್ರು ಈವಲ್ಗಳನ್ನ ಕೊಲೆ ಮಾಡುವಂತ ದಿನ. ಹಾಗೆ ಫೆಸ್ಟಿವಲ್ ಆಫ್ ಕಲರ್ ಅಂತಾನು ಹೇಳ್ತಾರೆ. ರಾಧಾ ಕೃಷ್ಣಂದ ಪ್ರೀತಿಯ ಸಂಬಂಧನ ಬೆರೆಸ್ತಾರೆ. ಅದಕ್ಕೆ ಕೃಷ್ಣ ರಾಧನ ನೋಡಿ ಇಷ್ಟಪಟ್ಟು ಅವಳಿಗೆ ಮನಸ್ಸೋತು ಅರ್ಶಿನ ಕುಂಕುಮ ಮತ್ತು ಗಂಧನ ಅವಳಿಗೆ ಹಚ್ಚಿದ ದಿನಾನ ಹೋಲಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೋಲಿ ಒಂದು ಬಣ್ಣಗಳ ಹಬ್ಬ ಅಂತಾನೆ ಹೇಳ್ಬೋದು. ಹೋಲಿ ಎಲ್ಲರ ಮನಸ್ಸಿಗೂ ಖುಷಿ ತರುತ್ತೆ. ಹಾಗೆ ಮನಸ್ತಾಪಗಳನ್ನ ದೂರ ಮಾಡೋ ದಿನ ಹೋಲಿ ಹಬ್ಬ. ಸೊ ಎಲ್ರಿಗೂ ಹ್ಯಾಪಿ ಹೋಲಿ. ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷನ ಕನ್ನಡದವರು ಯುಗಾದಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಮ್ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡೋ ಉದ್ದೇಶ ಏನು ಅಂದ್ರೆ ಎಲ್ಲರೂ ಈಗಿನ ಜನರೇಷನ್ ಅವರೆಲ್ಲ ಯುಗಾದಿ ಹಬ್ಬ ಎಲ್ಲಾ ಹಬ್ಬನೂ ಮರಿತಾ ಇದಾರೆ. ಸೊ ಯಾರು ಮರಿಬಾರ್ದು, ಮುಂದಿನ ಜನರೇಷನ್ಗೂ ಅದು ಯೂಸ್ ಆಗ್ಬೇಕು, ಎಲ್ರೂ ಅದನ್ನ ಜ್ಞಾಪಕ ಇಟ್ಕೋಬೇಕು, ನಮ್ ಸಂಸ್ಕೃತಿನ ನಾವು ಕಾಪಾಡ್ಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಎಲ್ಲಾ ಫೆಸ್ಟಿವಲ್ಸ್ ಸ್ಪೆಷಲ್ ಮಾಡ್ತಾ ಇದಾರೆ. ನಮ್ ಕ್ಲಾಸ್ ಇಂದ ಯುಗಾದಿ ಹಬ್ಬನ ಆರಿಸ್ಕೊಂಡಿದೀವಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಯಾರು ಈ ಯುಗಾದಿ ಹಬ್ಬ ಸ್ಪೆಷಲ್ ಏನಂದ್ರೆ ಬೇವು ಬೆಲ್ಲ ಅಂದ್ರೆ ಬೇವು ಬೆಲ್ಲ ಎರಡು ಸಿಹಿ ಕಹಿ ಜೀವನದಲ್ಲಿ ಎರಡು ಸಮನಾಗಿ ಹಂಚ್ಕೋಬೇಕು ಅಂತ ಉದ್ದೇಶ ಇದೆ. ಆಮೇಲೆ ಗೇಮ್ಸ್ ಅಷ್ಟೇ. ಯುಗಾದಿ ಹಬ್ಬದ ದಿನ ಚೌಕಾಬಾರ ಅದು ಇದು ಆಡ್ತಾರೆ. ಇದು ಹಿಂದೂಗಳಿಗೆ ಹೊಸ ವರ್ಷನೂ ಆಗಿದೆ. ಅದನ್ನ ಮರಿಬಾರ್ದು ಅಂತ ನಮ್ ಕ್ಲಾಸಿಂದ ನಾವು ಯುಗಾದಿ ಹಬ್ಬನ ತೋರಿಸ್ತಾ ಇದೀವಿ. ಯಾರು ಸಂಸ್ಕೃತಿ ಮರಿಬಾರ್ದು ಅಂತ ನಾನು ಇದರಿಂದ ಕೋರ್ಕೊಂತೀವಿ. ನಮ್ಮ ದೇಶದ ಕಲ್ಚರು, ಅದರಲ್ಲಿ ಬರುವಂತಹ ಕಾಸ್ಟ್ಯೂಮ್ ಇರ್ಬೋದು ಅಥವಾ ಕ್ವಿಝೀನ್ ಇರ್ಬೋದು, ಮತ್ತೆ ಅಲ್ಲಿ ಬರುವಂತಹ ಸಂಪ್ರದಾಯಗಳಿರ್ಬೋದು, ಇದನ್ನೆಲ್ಲ ನಾವು ಮಕ್ಕಳಲ್ಲಿ ಏನಂತಾರೆ ಟು ಇಂಬೈಬ್ ಇನ್ ದೆಮ್ ನಮ್ಮ ಕಾಲೇಜಿನಲ್ಲಿ ವಿ ಆರ್ ಆರ್ಗನೈಸಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಈ ವರ್ಷ ನಮ್ಮಲ್ಲಿ ಈ ಹಬ್ಬಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 20 ಹಬ್ಬಗಳನ್ನ ಈ ವರ್ಷ ಆಚರಿಸ್ತಾ ಇದ್ದಾರೆ ನಮ್ಮ ಮಕ್ಕಳು. ಇದು ಬರೀ ಕರ್ನಾಟಕ ಸೇರಿದಂತಹ ಹಬ್ಬಗಳು ಮಾತ್ರ ಅಲ್ಲ, ದೇಶದ ಎಲ್ಲ ಹಬ್ಬಗಳನ್ನು ಹೇಗೆ ಆಚರಿಸ್ತಾರೆ, ಅದರ ಮಾನ್ಯತೆ ಏನು, ಅದರಲ್ಲಿ ಬರುವಂತಹ ಉಡುಗೆ ತೊಡುಗೆಗಳೇನು, ಮತ್ತೆ ಯಾವುದೇ ತರಹದ ಆಹಾರಗಳನ್ನ ಮಾಡ್ತಾರೆ, ಫುಡ್ ಪ್ರಿಪರೇಷನ್ ಆಗುತ್ತೆ, ಅದರಲ್ಲಿ ಬರುವಂತಹ ಮ್ಯೂಸಿಕ್ ಇರ್ಬೋದು ಅಥವಾ ಡಾನ್ಸ್ ಪ್ರೋಗ್ರಾಮ್ ಇರ್ಬೋದು, ಈ ಎಲ್ಲ ತರಹದ ಒಂದು ಕಲ್ಚರ್ನ ಶೋಕೇಸ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಇದರಿಂದ ನಮ್ಮ ಮಕ್ಕಳಿಗೆ ಸರ್ವೋತ್ತಮ ಡೆವಲಪ್ಮೆಂಟ್, ಓವರ್ ಆಲ್ ಡೆವಲಪ್ಮೆಂಟ್ ಅಥವಾ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. Namaste, good afternoon to all. So we are from first year degree D sections. Today we are celebrating Durga Puja in our class. ಬಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ
ಹೆಜ್ಜೆ ಮೇಲ್ ಹೆಜ್ಜೆ ನಿಕ್ಕುತ್ತಾ ಗೆಜ್ಜೆಯ ಕಾಲು ಗಲ್ಲು ಗಲ್ಲರು ಎನ್ನುತ್ತಾ ಭೂಸೂರರೆಲ್ಲ ಸೇರಿ ಸಾಸಿರ ನಾಮ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಾಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಉಟ್ಟ ಪೀತಾಂಬರ ಹೊಳೆಯುತ್ತಾ ಕರದಲ್ಲಿ ಗಟ್ಟಿ ಕಂಕಣವಿಡುತ್ತಾ ಸೃಷ್ಟಿಗೋಡೆಯೇ ನಮ್ಮ ಪುರಂದರ ವಿಠಲನ ಪಟ್ಟಾದರಸಿ ಬಂದು ಸಂಪತ್ತು ಕೊಡುವುದಕ್ಕೆ ಬಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ದೇವತೆಗಳ ಪ್ರತಿರೂಪ ಈ ದುರ್ಗಾದೇವಿನ ಒಂದೊಂದು ದಿವಸ ಒಂದೊಂದು ದಿನ ಪೂಜೆ ಮಾಡ್ತಾರೆ. ಇದು ವಿಶಿಷ್ಟವಾಗಿ ಮೈಸೂರಿನಲ್ಲಿ ತುಂಬಾ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಈಗಿರೋ ಜನರೇಷನ್ ಅಲ್ಲಿ ನಮ್ ಈಕ್ವಲ್ಸ್ ಇರೋ ಪ್ರತಿ ಸ್ಟೂಡೆಂಟ್ಗೆ ಈ ಎಲ್ಲಾ ಫೆಸ್ಟಿವಲ್ ಸಿಗ್ನಿಫಿಕೆನ್ಸ್ ಗೊತ್ತಾಗಲ್ಲ. ಸೊ ಅದನ್ನ ತಿಳಿಸೋಕ್ಕೋಸ್ಕರ ಈ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಂದು ಕ್ಲಾಸ್ ಒಂದೊಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವು ದುರ್ಗಾ ಪೂಜಾ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನಾನು ಹೇಳ್ದಂಗೆ ಫಸ್ಟ್ ಇಟ್ಸ್ ದ ಮೋಸ್ಟ್ ಡೆಕೋರೇಟಿವ್ ಫೆಸ್ಟಿವಲ್. ಅದನ್ನ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತೀವೋ ಅಷ್ಟು ರೆಸ್ಪೆಕ್ಟ್ ಕೊಟ್ಟಂಗೆ ಎಲ್ಲರಿಗೂ, ಎಲ್ಡರ್ಸ್, ಗಾಡ್ಸ್ ಎಲ್ಲರಿಗೂ. ಅಂಡ್ ಇನ್ ಮೈ ಸೆನ್ಸ್ ಐ ರೆಸ್ಪೆಕ್ಟ್ ಗಾಡ್ಸ್, ಸೊ ವಿ ಟುಕ್ ಇಟ್ ಆಸ್ ದುರ್ಗಾ ಪೂಜಾ.